ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಸಂಡೂರು ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದಿರುವ ಯುವಕರಿಗೆ ಮುಖಂಡರಿಂದ ಹಾರ ಹಾಕಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಬಲಪಡಿಸಲು ಜವಾಬ್ದಾರಿ ಸ್ಥಾನವನ್ನ ಕಾಂಗ್ರೆಸ್ ನೀಡಿದೆ. ಪಕ್ಷದ ಸಿದ್ಧಾಂತಗಳಿಗೆ ಬದ್ಧರಾಗಿ ಒಗ್ಗಟ್ಟಾಗಿ ಬಲಗೊಳಿಸಬೇಕೆಂದು ಕಾಂಗ್ರೆಸ್ ಮುಖಂಡರಾದ ಹಿರೇಮಠರವರು ಇಂದು ಸಂಡೂರಿನ ಪ್ರವಾಸಿ ಮಂದಿರದಲ್ಲಿ ಯುವಕರಿಗೆ ಸನ್ಮಾನಿಸಿ ಪ್ರೋತ್ಸಾಹ ತುಂಬಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಎನ್ ಕೆಎಸ್ ಜಿಲ್ಲಾಧ್ಯಕ್ಷರು, ಯೂತ್ ಕಾಂಗ್ರೆಸ್ ಬಳ್ಳಾರಿ ಶಿವಕುಮಾರ್ ಎಸ್ ಜಿಲ್ಲಾ ಕಾರ್ಯದರ್ಶಿ, ಯೂತ್ ಕಾಂಗ್ರೆಸ್ ಬಳ್ಳಾರಿ ಬಸವರಾಜ್ ಬ್ರೂಸ್ಲಿ, ಲಕ್ಷ್ಮೀಪುರ ಸಂಡೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು, ರುದ್ರಗೌಡ ಅಧ್ಯಕ್ಷರು, ಸಂಡೂರು ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ತೋರಣಗಲ್ಲು ಬ್ಲಾಕ್ ವಿನೋದ್ ಕುಮಾರ್ ಉಪಾಧ್ಯಕ್ಷ, ಸಂಡೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಎಸ್ ವಿ ಹಿರೇಮಠ್ ಮತ್ತು ಪುರಸಭೆ ಅಧ್ಯಕ್ಷರಾದ ಎಸ್ ಸಿರಾಜ್ ಹುಸೇನ್, ಎಲ್ಎಸ್ ಶಿವಕುಮಾರ್ ಇನ್ನೂ ಹಲವಾರು ಯುವಕರು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ನಂದಿಹಳ್ಳಿ ಗ್ರಾಮದ ಒಬ್ಬ ಯುವಕನನ್ನ ನಮ್ಮ ಪಕ್ಷದಿಂದ ಗುರುತಿಸಿ ಆ ಒಂದು ಚುನಾವಣೆಗೆ ನಾವು ನಿಲ್ಲಿಸಿದ್ವಿ. ಈಗಾಗಲೇ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಂತೋಷ್ ಎಸ್ ಲಾಡ್ ಇವರ ಮಾರ್ಗದರ್ಶನದಲ್ಲಿ, ಹಾಗೆ ನಮ್ಮ ಸಂಸದರಾಗಿರ್ತಕ್ಕಂಥ ಇ ತುಕಾರಾಮ್ ಸರ್ ಇವರ ಒಂದು ಸಹಕಾರದೊಂದಿಗೆ, ಹಾಗೆ ನಮ್ಮ ಸ್ಥಳೀಯ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ಇ ತುಕಾರಾಮ್ ಇವರ ಒಂದು ಸಹಮತದೊಂದಿಗೆ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದಂಥ ಮಂಜುನಾಥ್ ಇವರು ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಅವರಿಗೆ ನಮ್ಮ ಸಂಡೂರು ತಾಲೂಕಿನ ಸಮಸ್ತ ಯುವ ಮುಖಂಡರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದೆ. ಈಗಾಗಲೇ ಬಹಳಷ್ಟು ವರ್ಷಗಳಿಂದ ನಾನು ಚುನಾವಣೆಗಳನ್ನು ನೋಡ್ತಾ ಬಂದಿದ್ದೇನೆ. ಈಗ ನಮ್ಮ ಸಂಡೂರು ತಾಲೂಕಿನಿಂದ ಯಾರೂ ಸಹಿತ ಬಳ್ಳಾರಿ ಜಿಲ್ಲೆಗೆ ಆಯ್ಕೆ ಆಗಿರಲಿಲ್ಲ. ಇದೊಂದು ವಿಶೇಷ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಇನ್ನು ಎರಡನೇದಾಗಿ ಅಸೆಂಬ್ಲಿಯಿಂದನೂ ಸಹಿತ ನಾವು ಸಂಡೂರು ವಿಧಾನಸಭಾ ಅಸೆಂಬ್ಲಿಯಿಂದನೂ ಸಹಿತ ನಮ್ಮ ಅಭ್ಯರ್ಥಿಗಳಲ್ಲಿ ಯಾರೇ ಇರ್ಬೋದು 4 ರಿಂದ 5 ಜನ ಅಭ್ಯರ್ಥಿಗಳಾಗಿ ಆ ಚುನಾವಣೆ ನಿಂತಿದ್ರು. ಅದರಲ್ಲಿ ನಮ್ಮ ಬಸವರಾಜ್ ಇವರು ಆಯ್ಕೆಯಾಗಿದ್ದಾರೆ. ಅವರಿಗೂ ಸಹಿತ ನಮ್ಮ ಪಕ್ಷದ ಪರವಾಗಿ, ನಮ್ಮ ಹಿರಿಯರ ಮುಖಂಡರ ಪರವಾಗಿ ನಾನು ನಮ್ಮ ಪಕ್ಷದಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಬಹಳಷ್ಟು ಜನ ಇಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಒಂದು ಸ್ಪರ್ಧೆಯಲ್ಲಿ ನಮ್ಮ ತಾರಾನಗರದ ಯುವ ಮುಖಂಡರಾಗಿರ್ತಕ್ಕಂಥ ರುದ್ರಗೌಡರು ಇವರು ಆಯ್ಕೆಯಾಗಿದ್ದಾರೆ. ಅವರಿಗೂ ಸಹಿತ ಬ್ಲಾಕ್ ಕಾಂಗ್ರೆಸ್ ಇಂದ ಆಯ್ಕೆಯಾಗಿದ್ದಾರೆ. ಅವರಿಗೂ ಸಹಿತ ನಾನು ಸಂಡೂರು ಬ್ಲಾಕ್ ಇಂದ ಆಯ್ಕೆಯಾಗಿದ್ದಾರೆ. ಅವರಿಗೂ ಸಹಿತ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ತೋರಣಗಲ್ಲು ಹೋಬಳಿಯಿಂದ, ತೋರಣಗಲ್ಲು ಬ್ಲಾಕ್ ಇಂದ ಯೂತ್ ಕಾಂಗ್ರೆಸ್ ಇಂದ ನಮ್ಮ ಮದರ್ ಭಾಷೆಯವರು ಆಯ್ಕೆಯಾಗಿದ್ದಾರೆ. ಅವರಿಗೂ ಸಹಿತ ನಮ್ಮ ಪಕ್ಷದ ವತಿಯಿಂದ ನಮ್ಮ ಶುಭವನ್ನು ಕೋರ್ತಾ ಇದ್ದೇನೆ. ಈಗಾಗಲೇ ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪದಾಧಿಕಾರಿಗಳಲ್ಲಿ ನಾನು ಪಕ್ಷದ ಪರವಾಗಿ ಒಂದು ಮನವಿಯನ್ನು ಮಾಡೋದೇನೆಂದರೆ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಚುನಾವಣೆಯನ್ನು ನಾವು ಎದುರಿಸಬೇಕಾಗಿದೆ. ಹಾಗಾಗಿ ಇವರು ಗ್ರಾಮ ಮಟ್ಟದಲ್ಲಿ ಹಳ್ಳಿಗಳಿಗೆ ಹೋಗಿ ನಮ್ಮ ಯುವ ಪಡೆಯನ್ನು ಕಟ್ಟಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಪಕ್ಷವನ್ನು ಬಲವಾಗಿ ಸದೃಢವಾಗಿ ಮಾಡಬೇಕಂತ ನಾನು ನಮ್ಮ ಪಕ್ಷದ ಪರವಾಗಿ ಅವರಲ್ಲಿ ಕೈ ಮುಗಿದು ವಿನಮ್ರತೆಯಿಂದ ನಾನು ಅವ್ರನ್ನ ಕೇಳ್ತಾ ಇದ್ದೆ. ಇಷ್ಟು ಹೇಳಿ ನಾನು ಒಂದು ಪಕ್ಷದ ಒಬ್ಬ ಮುಖಂಡನಾಗಿ ಅವರೆಲ್ಲರಿಗೂ ಶುಭ ಕೋರ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೆ. ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ನಾನು ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿ ಇವತ್ತು ಬಳ್ಳಾರಿ ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹೊರಹೊಮ್ಮಿದ್ದೇನೆ. ಅದಕ್ಕೆಲ್ಲ ಸಹಕರಿಸಿದ ನನ್ನ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಹಿರಿಯ ಲೀಡರ್ಸ್ಗಳಿಗೂ, ಆಮೇಲೆ ಅದಕ್ಕೆ ಹಗಲಿರುಳು ದುಡಿದು ಪ್ರತಿ ಮನೆಗೂ ಹಳ್ಳಿಗೂ ಹೋಗಿ ಮತ ಹಾಕಿ ಮತ್ತು ಹಾಕಿಸಿದಂಥ ಎಲ್ಲ ಸ್ನೇಹಿತರಿಗೂ ಮತ್ತು ಪದಾಧಿಕಾರಿಗಳು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವಾಗ ಈ ಒಂದು ಅಧ್ಯಕ್ಷನಾಗಲಿಕ್ಕೆ ಪ್ರಮುಖವಾಗಿ ನನ್ನನ್ನು ಒಂದು ಸಾಮಾನ್ಯ ಕಾರ್ಯಕರ್ತನಾಗಿದ್ದಾಗ ಶ್ರೀಮತಿ ಅನ್ನಪೂರ್ಣಮ್ಮನವರು, ಶ್ರೀ ಸಂತೋಷ್ ಲಾಡ್ ದಾದವರು, ಶ್ರೀ ತುಕಾರಾಮ್ ಸರ್ ಅವರು, ಅದೇ ರೀತಿಯಾಗಿ ವಿಶ್ವಾಸ್ ಲಾಡ್ ದಾದವರು, ರೋಷನ್ ಭಾಯ್ ಅವರು, ಜಯಮೀರ್ ಭಾಯ್ ಅವರು, ಎಲ್ಲರಿಗೂ ನನಗೆ ಜಯರಾಮಣ್ಣವರು ಎಲ್ಲ ನನ್ನ ಕರ್ಕೊಂಬಂದು ನನ್ನ ಒಂದು ಗುರುತಿಸಿ ಅಧ್ಯಕ್ಷನ ಆಯ್ಕೆಯಾಗಿ ಮಾಡಲಿಕ್ಕೆ ಎಲ್ಲರೂ ನನಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ನನಗೆ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸಿದ್ದವಳ್ಳಿಗೌಡರು, ಆಮೇಲೆ ಹಿರೇಮಠ ಸ್ವಾಮಿಯವರು ನನ್ನನ್ನು ಒಂದು ಒಳ್ಳೆಯ ಹುಡುಗ ಅಂತ ಹೇಳಿ ಆಯ್ಕೆ ಮಾಡಿ
ನನ್ನ ಬೆನ್ನಿಗೆ ನಿಂತ್ಕೊಂಡು ಎಲ್ಲ ರೀತಿಯಿಂದನೂ ಸಪೋರ್ಟ್ ಮಾಡಿ ನಮಗೆ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ. ಅವರಿಗೂ ಕೂಡ ನಾನು ನಿಮ್ಮ ಮುಖಾಂತರ ಮತ್ತು ನಮ್ಮೆಲ್ಲ ಸ್ನೇಹಿತರ ಮುಖಾಂತರ ನಾನು ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಾನು ಬಳ್ಳಾರಿ ಜಿಲ್ಲಾಧ್ಯಕ್ಷನಾಗಿದ್ದಕ್ಕೆ ನನಗೆ ಕಂಪ್ಲಿ ಮತ್ತು ಸಿರುಗುಪ್ಪ 2 ತಾಲೂಕುಗಳು ಬರ್ತಾ ಇದ್ದಾವೆ. ಕಂಪ್ಲಿಯಲ್ಲಿ ಕೂಡ ನನಗೆ ಕಂಪ್ಲಿ ಶಾಸಕರಾಗಿರ್ತಕ್ಕಂಥ ಗಣೇಶಣ್ಣನವರು ಕೂಡ ತುಂಬ ಸಪೋರ್ಟ್ ಮಾಡಿ ಕಂಪ್ಲಿಯಲ್ಲಿ ಅತಿ ಹೆಚ್ಚು ಮತಗಳನ್ನು ನನಗೆ ಹಾಕಿಸೋದ್ರ ಮೂಲಕ ನನ್ನನ್ನು ಬಳ್ಳಾರಿ ಗ್ರಾಮಾಂತರ ಅಧ್ಯಕ್ಷನಾಗಿ ಮಾಡಿದ ಅವರು ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ BM ನಾಗಾರ್ಜುನನವರು ಕೂಡ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿ, ಆಮೇಲೆ ಅವರ ಮಗನಾಗಿರ್ತಕ್ಕಂಥ ಅಪ್ಪಾಜಿಯವರು ನನ್ನ ಜೊತೆಗೆ ನಿಂತ್ಕೊಂಡು ಹಗಲು ಇರಲು ಏನದೇ ನನ್ನ ಜೊತೆಗೆ ಕೆಲಸ ಮಾಡೋಕ್ಕೆ ಅವರಿಗೆ ಹುಡುಗಿಗಳನ್ನ ಹೇಳಿ ನನಗೆ ಇವತ್ತು ಅಧ್ಯಕ್ಷನ ಮಾಡಿದರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಭರತ್ ರೆಡ್ಡಿ ಅಣ್ಣನವರು ಮತ್ತು ಅದೇ ರೀತಿಯಾಗಿ ಬಳ್ಳಾರಿ ಗ್ರಾಮಾಂತರ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರಣ್ಣನವರು ಕೂಡ ನನಗೆ ಭಾಳ ಸಪೋರ್ಟ್ ಮಾಡಿ ನನಗೆ ಅಧ್ಯಕ್ಷನಾಗಲಿಕ್ಕೆ ನನಗೆ ಒಂದು ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ KMF ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮನಾಯಕಣ್ಣವರು ಕೂಡ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಭಾಳಷ್ಟು ಹಣ ಇಂಥವ್ರಿಗೆ ಫೋನ್ ಮಾಡ್ಬೇಕಂತ ತಕ್ಷಣ ಪಾಪ ಇಮಿಡಿಯೇಟ್ ಅವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಫೋನ್ ಮಾಡಿ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಥ್ಯಾಂಕ್ ಯು. ಶಕ್ತಿ ಯೂತ್ ಶಕ್ತಿ. ಈ ಯೂತ್ ಶಕ್ತಿಯಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಯೂತ್ ಕಾಂಗ್ರೆಸ್ ಪರವಾಗಿ ಎಲ್ಲ ಯಾರ್ಯಾರು ಕಂಟೆಸ್ಟ್ ಮಾಡಿದರು ಅವ್ರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದರಲ್ಲಿ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋ ನಮ್ಮ ಮಂಜು ಅವರಿಗೂ ನಾನು ಶುಭಾಶಯ ಕೋರ್ತೀನಿ. ಹಾಗೆ ಅಸೆಂಬ್ಲಿಗೆ ಬಸವರಾಜ್ ಅವರು ಆಯ್ಕೆಯಾಗಿದ್ದಾರೆ. ಹಾಗೆ ಸಂಡೂರು ಬ್ಲಾಕ್ ರುದ್ರಗೌಡರವರಿಗೂ, ತೋಣಗಲ್ ಬ್ಲಾಕ್ ಮದಾರ್ ಭಾಷಾ ಅವರಿಗೂ ನಾವು ಶುಭಾಶಯ ಕೋರ್ತೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ, ಈ ಒಂದು ಚುನಾವಣೆಯಲ್ಲಿ ಯಾರು ಆಸಕ್ತಿಗೊಂಡು ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಅವ್ರಿಗೆಲ್ಲರಿಗೂ ನಾನು ಶುಭಾಶಯ ಕೋರ್ತೀನಿ. ಇದು ಸೋಲು ಗೆಲುವು ಅದಾದಮೇಲೆ ಎಲ್ಲ ಸಹಜ. ಫಸ್ಟ್ ನಾವು ಏನಂದರೆ ನಾವೊಂದು ಕುಟುಂಬ, ನಾವು ಕಾಂಗ್ರೆಸ್ ಪಕ್ಷ, ಯುವ ಕಾಂಗ್ರೆಸ್ ಪಕ್ಷ, ಯುವ ಕಾಂಗ್ರೆಸ್ ಅಂತೇಳಿದರೆ ನಾವೆಲ್ಲ ಒಂದು ಕುಟುಂಬ. ಸೋಲು ಯಾರು ಸೋತಿದ್ದಾರೆ ಅಂತೇಳಿ ಭಾವಿಸ್ಬೇಡ್ರಿ. ಎಲ್ಲರೂ ಮನೆ ಕಟ್ಟೋದ್ರಲ್ಲಿ ಸ್ವಲ್ಪ ಯಾರು ಗೆದ್ದಿದ್ದಾರಲ್ಲ ಅವ್ರು ಮುಂದೆ ಫ್ರಂಟ್ ಲೈನಲ್ಲಿ ಇದ್ದಾರೆ. ಅವರಿಗೆಲ್ಲ ಸಪೋರ್ಟ್ ಕೊಟ್ಕೊಂಡು ಮುಂದೆ ಬರೋ ಚುನಾವಣೆಯಲ್ಲಿ ನಮ್ಮ ಶಾಸಕರಾದ ಅನ್ನಪೂರ್ಣಕ್ಕ ಅವರಿಗೆ, ಸಂಸದರಾದ ತುಕಾರಾಮ್ ಸಾಹೇಬರಿಗೆ, ನಮ್ಮ ಎಲ್ಲರ ಮಾರ್ಗದರ್ಶಕರಾದ ಸನ್ಮಾನ್ಯ ಸಚಿವರಾದ ಸಂತೋಷ್ ಲಾಡ್ ಸಾಹೇಬರಿಗೆ ಗೌರವ ಕೊಡೋ ಕೆಲಸ ನಾವೆಲ್ಲರೂ ಕಲ್ತು ಮಾಡೋಣ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.